ಕಾಂಗ್ರೆಸ್ ಪಕ್ಷದಿಂದನೇ ಅನ್ಯಾಯ ಆಗಿದೆ. ಈ ಶಾಂತಿನಗರ ಕ್ಷೇತ್ರ ಬಂದು ಇತಿಹಾಸ ಇರುವಂಥ ಕ್ಷೇತ್ರ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಇಂದಿರಾ ಗಾಂಧಿ ಅವರು ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಹೋಗಿರುವಂಥ ಇತಿಹಾಸ ಇರುವಂಥ ಕ್ಷೇತ್ರ ಇದು. ಇವತ್ತು ಒಂದು ಸತಿ ಗೆದ್ದವರು ಇನ್ನೊಂದು ಸತಿ ಗೆಲ್ಲಕ್ಕಾಗದೇ ಇರುವಂಥ ಕ್ಷೇತ್ರ ಇದ್ರೂ ನಮ್ಮ ಜನಪ್ರಿಯ ಶಾಸಕರು 4 ಬಾರಿ ಗೆದ್ದಿದ್ದಾರೆ. 4 ಬಾರಿ ಗೆದ್ದಿದ್ದಾರೆ ಅಂದರೆ ಅವ್ರು ಮಾಡಿರುವಂಥ ಕೆಲಸ, ಅವ್ರು ಮಾಡಿರುವಂಥ ಅಭಿವೃದ್ಧಿಗಳು ಜನರ ಹೃದಯದಲ್ಲಿ ವಾಸವಾಗಿದ್ದು ಅವ್ರು 4 ಬಾರಿ ಗೆದ್ದಿದ್ದಾರೆ. ನಮ್ಮ ಪ್ರಶ್ನೆ ಅದೇ ರೀತಿಯಲ್ಲಿ ಈಗ ಬೆಂಗಳೂರು ನಗರ BDA ಚೇರ್ಮನ್ ಆಗಿ ಇಡೀ ಬೆಂಗಳೂರು ನಗರದಲ್ಲಿ BDAನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಗೊತ್ತಿದೆ. ಹಿಂಗೆ ನೀವು ಕಾಂಗ್ರೆಸ್ ಪಕ್ಷದವರು ಈಗ ನಮಗೆ ಒಂಥರ ಬೇಸರ ಆಗ್ಬಿಟ್ಟಿದೆ. ಹಿಂಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಗೆ ಬೇಸರ ಆಗಿದೆ. ಇವತ್ತು ಅನ್ಯಾಯ ಮಾಡ್ತಾ ಇರೋದು ಬೇರೆ ಯಾರಲ್ಲ, ಕಾಂಗ್ರೆಸ್ ಪಕ್ಷದವರೇ. ಲಾಸ್ಟ್ ಟೈಮು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವ್ರ ಕ್ಯಾಬಿನೆಟ್ನಲ್ಲೂ ಮೋಸ ಮಾಡಿದ್ರು, ಮಂತ್ರಿ ಸ್ಥಾನ ಕೊಡಲಿಲ್ಲ. ಇದ್ರೂ ನಮ್ಮ ಶಾಸಕರು ಯಾವತ್ತೂ ಅಷ್ಟೇ ಪಕ್ಷದ ವಿರುದ್ಧವಾಗಿ, ಪಕ್ಷದ ನಾಯಕರ ವಿರುದ್ಧವಾಗಿ ಯಾವತ್ತೂ ಎಲ್ಲೂ ಮಾತಾಡಿಲ್ಲ. ನಮ್ಮನ್ನು ಯಾರನ್ನೂ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಹಿಂಗೆ ಪಕ್ಷದಲ್ಲಿ ನಾನು ಮೊನ್ನೆ ಹೊತ್ತಿದ್ರೂ ಪರವಾಗಿಲ್ಲ, ಪಕ್ಷ ಏನು ಹೇಳುತ್ತಾ ಆ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿ ನಿಷ್ಠಾವಂತ ಕಾರ್ಯಕರ್ತರಾಗಿ, ನಿಷ್ಠಾವಂತ ಒಂದು MLA ಆಗಿ ಪಕ್ಷಕ್ಕೋಸ್ಕರ ದುಡ್ದಿರೋವಂಥವರು ನಮ್ಮ ಶಾಸಕರು. ಇವ್ರಿಗೆ ಈ ಥರ ಅನ್ಯಾಯ ಮಾಡೋದು ನಮಗೆ ಏನೋ ಬೇಜಾರಾಗಿದೆ. ಇನ್ನೊಂದು, ಈ ಪಕ್ಷಕ್ಕೆ ನಾವು ಮುಂದೆ ಸಪೋರ್ಟ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವು ಸಂಘಟನೆ ಇಟ್ಕೊಂಡಿರೋರು ಇಡೀ ರಾಜ್ಯ ಮಟ್ಟದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆನೂ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಸಂಘಟನೆಗಳಿದೆ. ಹಿಂಗೆ ಇವತ್ತು ನಾವು ಇಲ್ಲಿ ಆರಿಸ್ ಸರ್ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ಪ್ರತಿಯೊಂದು ಎಲೆಕ್ಷನ್ಗೂ ಹಿಂಗೆ ಎಲ್ಲ ನಮ್ಮ ಸಂಘಟನೆಯವ್ರಿಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಗೋಸ್ಕರ ಸಪೋರ್ಟ್ ಮಾಡಿ ಅಂತ ಹೇಳಿ ನಾವು ಸಂಘಟನೆ ವತಿಯಿಂದ ಪ್ರಚಾರ ಮಾಡ್ಕೊಂಡು ಬಂದಂಥವರು. ಈಗ ನಮ್ಗೆ ಬೇಸರ ಆಗ್ತಾ ಇದೆ. ಪಕ್ಷದ ವಿರೋಧವಾಗಿ ನಾವು ನಡ್ಕೊಳ್ಬೇಕಾ ಇಲ್ಲ ಪಕ್ಷದ ಪರವಾಗಿ ನಾವೆಲ್ಲ ಇರಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಪಕ್ಷದ ವರಿಷ್ಠ ಇವರು ಬಂದು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗುತ್ತೆ. ಯಾಕೆ ಹೇಳ್ತೇನೆ, ನಮ್ಮ ಶಾಸಕರಿಗೆ ಏನ್ರಿ ಕಡಿಮೆ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಎಜುಕೇಷನ್ ಇಲ್ವಾ ಹೇಳಿ? ಇಲ್ಲ, ನಮ್ಮ ಶಾಸಕರಿಗೆ ಯಾವ ಭಾಷೆ ಬರಲ್ಲ, ಈ ಭಾಷೆ ಬರಲ್ಲ ಅಂತ ಇದೆಯಾ? 8 ಭಾಷೆ ಮಾತಾಡ್ತಾರೆ. ಇಡೀ ಶಾಂತಿನಗರ ಕ್ಷೇತ್ರವನ್ನು ಶಾಂತಿ ತೋಟವಾಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ಮಂತ್ರಿ ಸ್ಥಾನ ಕೊಟ್ಟು ನೋಡ್ರಿ, ಇಡೀ ರಾಜ್ಯದಲ್ಲಿ ಎಂಥ ಕೆಲಸಗಳು, ಒಳ್ಳೆ ಕೆಲಸಗಳಾಗುತ್ತೆ, ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ. ಹಿಂಗೆ ಇಂಥ ಒಂದು ಶಾಸಕರನ್ನು ಕಳ್ಕೊಳೋದು ನಿಮ್ಮ ದುರಾದೃಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಹೋರಾಟ ಬೇರೆ ಇಲ್ಲಿ ಮಾತ್ರ ನಿಂತ್ಕೊಳಲ್ಲ, ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಬೆಂಕಿ ಥರ ಅಂತ್ಕೊಳುತ್ತೆ. ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ದುಡ್ಡು ಕೊಟ್ಟು ಏನಾದರೂ ಯಾರಿಗಾದ್ರೆ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರ್ರಿ ನೀವು? ನಾನು ಡೈರೆಕ್ಟಾಗಿ ಸಂಘಟನೆಯನ್ನು ಕೇಳ್ತಾ ಇದ್ದೀನಿ. ಹಿಂಗೆ ದುಡ್ಡುಗೋಸ್ಕರ ಏನಾದರೂ ಮಂತ್ರಿ ಸ್ಥಾನ ಕೊಡ್ತಾ ಇದ್ದೀರಾ ನೀವು ಪಕ್ಷದಿಂದ? ನಿನ್ನೆ ಮೊನ್ನೆ ಬಂದವರಿಗೆ ನೀವು ಮಂತ್ರಿ ಸ್ಥಾನ ಕೊಡ್ತೀರಾ? 4 ಬಾರಿ ಗೆದ್ದು ಸ್ಟೂಡೆಂಟ್ಸ್ ಇದರಿಂದ ಎದ್ದು ಪಕ್ಷವನ್ನು ಕಟ್ಕೊಂಡು ಬಂದಿರೋವಂಥವ್ರು ಆರಿಸ್ ಸರ್ ಅವರು, ಅವ್ರಿಗೆ ಯಾಕ್ರಿ ಕೊಡಲಿಲ್ಲ? ಏನಿದೆ ಓಪನ್ ಆಗಿ ಹೇಳಿ ನೀವು. ನಾವು ಹೇಳ್ತಾ ಇದ್ದೀವಿ, ಇದು ಪಕ್ಷದ ವಿರೋಧವಾಗಿ ಇವತ್ತು ಹೋರಾಟ ಮಾಡಿದ್ದೀವಿ. ಪಕ್ಷದ ವಿರೋಧವಾಗಿ ಯಾವುದೇ ರೀತಿ ಘೋಷಣೆಗಳು ಹಾಕಿಲ್ಲ, ನಾಯಕರ ವಿರೋಧವಾಗಿ ಯಾವುದೇ ರೀತಿ ಘೋಷಣೆಗಳು ಹಾಕಿಲ್ಲ. ನಮ್ಗೆ ಸಿಕ್ಕಬೇಕಾಗಿರುವಂಥ ನ್ಯಾಯದ ವಿರೋಧವಾಗಿ, ನ್ಯಾಯಕ್ಕಾಗಿ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ನೀವು ಇದನ್ನು, ಈ ಒಂದು ಪ್ರೀತಿ ವಿಶ್ವಾಸವನ್ನು ಪಕ್ಷ ಕಳ್ಕೊಂಡು ಕೊಡ್ದಂತ ಹೇಳ್ತಾ ಇದ್ದೀವಿ. ನೀವು ಏನಾದರೂ ಶಾಸಕರವರಿಗೆ, ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ MLA ಅವ್ರಿಗೆ ನೀವೇನಾದರೂ ಮಂತ್ರಿ ಸ್ಥಾನ ನೀವು ಕೊಡದೆ ಹೋದರೆ ಖಂಡಿತವಾಗಿ ಹೇಳ್ತೀವಿ, ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ವಿರೋಧವಾಗಿ ನಾವು ಇರ್ತೀವಿ, ಕಾಂಗ್ರೆಸ್ ಪಕ್ಷದ ವಿರೋಧವಾಗಿ ನಾವು ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.